ಇದು ಬಂದು ಟೆಂಟ್ಗಳು ಕೊಟ್ಟಿದ್ದು ನಮಗೆ. ರೂಮ್ಸ್ ಬೇಕಂದರೆ ರೂಮ್ಸ್ ಸಿಗುತ್ತೆ ನೋಡಿ, ಆ ಥರ ರೂಮ್ಸ್ಗಳಿದೆ. ಟೆಂಟು ಕಮ್ಮಿ ಅಂತ ನೀವೇನಾದ್ರು ಬಂದುಬಿಟ್ರೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಆ ಎಕ್ಸ್ಪೀರಿಯೆನ್ಸ್ ನಾವು ಶೇರ್ ಮಾಡ್ತೀವಿ. ಏನು ಎಕ್ಸ್ಪೀರಿಯೆನ್ಸ್ ಹೇಳಿ? ರಾತ್ರಿ ಎಲ್ಲ ನಿದ್ದೆ ಇಲ್ಲ ಬ್ರೋ, ಸೀರಿಯಸ್ ಆಗಿ ಅದು ಎಷ್ಟು ರಕ್ತ ಕುಡಿದ್ಬಿಟ್ಟಿದ್ದಾವೋ. ಈಗ ನಾವು ದುಡ್ಡು ಕೊಟ್ಟು ಎಂಜಾಯ್ ಮಾಡೋಕೆ ಬಂದು ದುಡ್ಡು ಕೊಡ್ಬಿಟ್ಟು ರಕ್ತ ಕೊಡೋಕೆ ಬಂದಿದ್ದೀವಿ, ನನಗೆ ಗೊತ್ತಾಗಿಲ್ಲ. ರಾತ್ರಿ 3 ಗಂಟೆವರೆಗೂ ಬ್ರೋ ಈ ಕಡೆ ಆ ಕಡೆ ಓಡಾಡು, ಆ ಕಡೆ ಈ ಕಡೆ ಓಡಾಡು. ನೋಡಿ ಎಷ್ಟೊಂದು ಹಾರಾಡ್ತಾ ಇದೆ ಸೊಳ್ಳೆಗಳು. ನೋಡಿ ಇದೆಲ್ಲ ಟೆಂಟ್ ಒಳಗೆ ಸಾಯಿಸಿರೋದು ನಾವು. ಇಲ್ಲಿ ರಕ್ತ ನೋಡಿ, ನಮ್ಮ ರಕ್ತ ಎಲ್ಲ ಎಷ್ಟು ಕುಡಿದಿದೆ ಸೊಳ್ಳೆಗಳು. ನೋಡಿ ಇದೆಲ್ಲ ಸಾಯಿಸಿದೆ. ಇದು ನೀರೆಲ್ಲ ಬೀಚಿಂಗ್ ಪೌಡರ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಘು. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ವೀಕೆಂಡ್ ಟ್ರಿಪ್ ಹೋಗ್ತಾ ಇದ್ದೀವಿ. ಕನಕಪುರ ರೋಡಲ್ಲಿರೋ ಒಂದು ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ ನಾವು ಮತ್ತು ನಮ್ಮ ಅನ್ವೇಷಣೆ ಶಂಕರ್ ಬ್ರೋ ಮತ್ತು ಕನ್ನಡ ಕಸ್ತೂರಿ. ಇವಾಗ ಒಂದು ಚಾನಲ್ ಮಾಡಿದ್ದಾರೆ ನೋಡಿ, ಇವರೇ ಕನ್ನಡ ಕಸ್ತೂರಿ. ಇವ್ರ ಚಾನಲ್ ಗ್ರೋ ಆಗ್ತಾ ಇದೆ ತುಂಬ. ಅವರೇ ಇವಾಗ ಕರ್ಕೊಂಡು ಹೋಗ್ತಾ ಇರೋದು ಟ್ರಿಪ್ಗೆ. ಯಾವುದು ರೆಸಾರ್ಟ್ ಅಂತ ಕನಕಪುರ ರೋಡ್ ಹತ್ರ. 2 ತಿಂಗಳಿಂದ ಹುಡುಗಿ ಆಗಿದ್ರು, ಇವಾಗ ಆಂಟಿ ಆಗಿದ್ದಾರೆ. ಬರೀ ಇಂಥದೆಯಾ ನೋಡಿ, ಇವ್ರನ್ನ ನೋಡಿರ್ತೀರಾ ನನ್ನ ವಿಡಿಯೋಗಳು, ಹಳೆ ವಿಡಿಯೋಗಳಲ್ಲೆಲ್ಲ. ನಾವು ಲಾಸ್ಟ್ ಟೈಮ್ ಹೋಗಿದ್ದಾಗ ಒಂದು ವರ್ಷ ಆಯ್ತು, ಸಕಲೇಶ್ಪುರ ಟ್ರಿಪ್ ಹೋಗಿದ್ದು. ಆ ವಿಡಿಯೋನು ನೀವು ಈ ಚಾನಲಲ್ಲಿ ನೋಡಿರ್ಬೋದು. ಅಲ್ಲಿಗೆ ಅವಾಗ ಇವಾಗ ತುಂಬ ಡಿಫ್ರೆನ್ಸ್ ಇದೆ. ಆವಾಗ ತುಂಬ ಡಿಫ್ರೆನ್ಸ್ ಇದೆ. ಅವರಿಂದ ಒಂದು 35 ಕಿಲೋಮೀಟರ್ ದೂರದಲ್ಲಿದೆ, ಕನಕಪುರ ರೋಡ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ. ರೆಸಾರ್ಟ್ ಮಾತ್ರ ನಾನು ಫೋಟೋದಲ್ಲಿ ನೋಡಿದ್ದು, ಡೈರೆಕ್ಟಾಗಿ ನೋಡಿಲ್ಲ. ಅದ್ರ ಜೊತೆ ಅವ್ರಿಗೆ ನಿಮಗೂ ತೋರಿಸೋಣ ಯಾವ ಥರ ಇದೆ ರೆಸಾರ್ಟು. ಮತ್ತು ವೀಕೆಂಡಲ್ಲಿ ನೀವೇನಾದ್ರು ಬೆಂಗಳೂರಿಂದ ರೆಸಾರ್ಟ್ಗಳಿಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದರೆ ಹತ್ರದಲ್ಲಿ ರೆಸಾರ್ಟ್ಗಳು ಯಾವುದ್ಯಾವ್ದಿದೆ ಅಂತ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ. ಬೆಂಗಳೂರಿಂದ 1 ಅವರ್ ಜರ್ನಿ ಆಯಿತು ಇಲ್ಲಿಗೆ. ನಮ್ಮ ಓಲಾ ಗಾಡೀಲೇ ಬಂದು 1 ಅವರ್ ಜರ್ನಿ. ಕರೆಕ್ಟಾಗಿ 4 ಗಂಟೆಗೆ ಇಲ್ಲಿ ಬಂದು ರೀಚ್ ಆಗಿದ್ವಿ. 4 ಗಂಟೆ ಕರೆಕ್ಟಾಗಿ ನಮ್ಮ ಟೈಮ್. 4 ಗಂಟೆಗೆ ಹೋಗಿ ಒಳಗಡೆ ಎಂಟ್ರಿ. 1 ಡೇ ಇಲ್ಲೇ ಇರ್ತೀವಿ. ಅಡ್ರೆಸ್ ಬಂದು ಇಲ್ಲಿದೆ ನೋಡಿ, ಗಿರಿಗೌಡನ ದೊಡ್ಡಿ ಅಂತ. ಕನಕಪುರ ರೋಡ್ ಮೇನ್ ರೋಡಿಂದ ಸೋಮನಹಳ್ಳಿ ಅಂತ ಬರುತ್ತೆ. ಅಲ್ಲಿಂದ ಒಂದು 5 ಕಿಲೋಮೀಟ್ರ್ ಒಳಗಡೆ ಇರೋದು. ಬನ್ನಿ ಒಳಗಡೆ ಹೋಗೋಣ. ಎಂಟ್ರಿ ಆದ ತಕ್ಷಣ ರಿಸೆಪ್ಷನ್ಗೆ ಹೋದೋ. ರಿಸೆಪ್ಷನಲ್ಲಿ ಬ್ಯಾಲೆನ್ಸ್ ಅಮೌಂಟ್ ಏನಿದೆ ಅದನ್ನೆಲ್ಲ ಕಂಪ್ಲೀಟಾಗಿ ಪೇಮೆಂಟ್ ಮಾಡಿಸ್ಕೊಂಡ್ರು. ಪೇಮೆಂಟ್ ಮಾಡಿಸ್ಕೊಂಡಾದ್ಮೇಲೆ ಯಾವ್ಯಾವ ಟೈಮ್ಗೆ ಯಾವ್ಯಾವ ಆಕ್ಟಿವಿಟೀಸ್ ಇರುತ್ತೆ, ಲಂಚ್ ಯಾವ ಟೈಮ್ ಇರುತ್ತೆ ಅನ್ನೋದನ್ನ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋದರು. ಇದಕ್ಕೆಲ್ಲ ಚಾರ್ಜಸ್ ಇಲ್ಲ, ಏನಿಲ್ಲ? ಇದು ಚಾರ್ಜಸ್ ಇರಲ್ಲ. 1:30 ಜರ್ನಿ ಟು 10 to 2 hours. ನಾಳೆ ಬೆಳಿಗ್ಗೆ ಟ್ರೆಕ್ಕಿಂಗ್ ಹೋಗ್ಬೋದು. ಓನ್ ವೆಹಿಕಲ್ ಇದೆಯಲ್ಲ, ಓನ್ ವೆಹಿಕಲ್. ನಾಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ 9 to 10:30 ಇರುತ್ತೆ. ಲಂಚ್ 1:30. ನಾವು ಬುಕ್ ಮಾಡಿರುವಂಥ ಪ್ಯಾಕೇಜಲ್ಲಿ ಯಾವ್ಯಾವ ಆಕ್ಟಿವಿಟೀಸ್ ಫ್ರೀ ಇದೆ ಮತ್ತು ಯಾವ್ಯಾವ ಆಕ್ಟಿವಿಟೀಸ್ಗೆ ಪೇ ಮಾಡಬೇಕಾಗುತ್ತೆ ಅನ್ನೋದನ್ನ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ನಾವು ಬುಕ್ ಮಾಡಿರುವಂಥ ಪ್ಯಾಕೇಜು ಟೆಂಟಲ್ಲಿ ಸ್ಟೇ ಆಗುವಂಥದ್ದು 1 ಡೇ. ಟೆಂಟಲ್ಲಿ 1 ಡೇಗೆ 2100 ರೂಪಾಯಿ ಒಬ್ಬರಿಗೆ ತಗೊಳ್ತಾರೆ ವಿತ್ GST. ನಾವು ಟೆಂಟ್ ಬುಕ್ ಮಾಡಿದ್ವಲ್ಲ, ಆ ಟೆಂಟ್ ಹತ್ರ ಕರ್ಕೊಂಡು ಹೋದ್ರು. ಇದೇ ಟೆಂಟಲ್ಲಿ 1 ನೈಟು ನಾವು ಸ್ಟೇ ಆಗ್ತಾ ಇದ್ದೀವಿ. ಇಬ್ಬರಿಗೆ 1 ಟೆಂಟ್ ಕೊಟ್ಟಿದ್ದಾರೆ. ಈ ಟೆಂಟಲ್ಲಿ ಏನೇನಿದೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದ್ರು. ಟೆಂಟ್ ಎಲ್ಲ ಕ್ಲೀನಾಗಿದೆಯಾ ನೋಡ್ಕೊಳ್ಳಿ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದ್ರು. ಮತ್ತು ಲಗೇಜ್ ಎಲ್ಲ ಇಕ್ಬೇಕಂದ್ರೆ ಏನು ಮಾಡೋದು ಸರ್ ಅಂತ ಕೇಳಿದ್ರು. ಲಗೇಜ್ ಎಲ್ಲ ನೀವು ಟೆಂಟ್ ಒಳಗೆ ಇಕ್ಕಿ ಸರ್, ಇಲ್ಲೆಲ್ಲ ಕ್ಯಾಮ್ರಾ ಇದೆ, ಏನೂ ತೊಂದರೆ ಆಗೋಲ್ಲ, ಯಾರೂ ನಿಮ್ಮ ಲಗೇಜನ್ನ ಮುಟ್ಟಲ್ಲ ಅಂತ ಹೇಳಿದ್ರು. ಆಮೇಲೆ ಕ್ವಿಕ್ಕಾಗಿ ರೆಡಿಯಾಗಿ ಹೋಗಿ, ಇಲ್ಲಾಂದರೆ ರೈನ್ ಡ್ಯಾನ್ಸು ಮತ್ತು ಸ್ವಿಮ್ಮಿಂಗ್ ಪೂಲೆಲ್ಲ ಇನ್ನು 1 ಅವರಲ್ಲಿ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ರು. ಹೋಗಿ 5 ಮಿನಿಟ್ಸ್ ಒಳಗೆ ರೆಡಿಯಾಗಿ ನಾವು ಸ್ವಿಮ್ಮಿಂಗ್ ಪೂಲ್ ಹತ್ರ ಹೊರಟು. ಸ್ವಿಮ್ಮಿಂಗ್ ಪೂಲಲ್ಲಿ ನಮ್ಮ ಶಂಕರ್ ಅವರು ಡೈ ಮಾಡ್ಬಿಟ್ಟು ನೋಡ್ತೀರಾ ಅಂತ ಹೇಳಿದ್ರು. ಡೈ ಮಾಡುವಂತೆ ಫಸ್ಟು ರೈನ್ ಡ್ಯಾನ್ಸ್ ಮಾಡುವ ಅಂತ ಅವ್ರ ವೈಫು ರೇಗಿಸಿದ್ರು. ನಾವು ಫಸ್ಟು ಸ್ವಿಮ್ಮಿಂಗ್ ಪೂಲಲ್ಲಿ 10 ಮಿನಿಟ್ಸ್ ಆಟ ಆಡ್ಕೊಂಡು ಬರ್ತೀವಿ, ನೀವು ರೈನ್ ಡ್ಯಾನ್ಸ್ ಮಾಡಿದ್ರೆ ಮಾಡಿ ಅಂತ ಹೇಳ್ದು. ಓಕೆ ಬಾಯ್ ಅಂತ ಹೇಳ್ತಾಯಿದ್ರು. ಓಕೆ ಬಾಯ್ ಹೊರಡಿ ನೀವು, ನಾವು ಆಮೇಲೆ ಬರ್ತೀವಿ ಸ್ವಿಮ್ಮಿಂಗ್ ಪೂಲಲ್ಲಿ ಡೈ ಮಾಡಿಬಿಟ್ಟು ಅಂತ ಹೇಳಿದ್ರು.
ಫೋಟೋದಲ್ಲಿ ನೋಡಿರೋ ಥರನೇ ಸ್ವಿಮ್ಮಿಂಗ್ ಪೂಲು ಅದ್ಭುತವಾಗಿ ಕಾಣಿಸ್ತಿತ್ತು. ಹತ್ರವಾಗಿ ನೋಡಿದ್ಮೇಲೆ ಏನು ನೀರು ವೈಟ್ ಎಕ್ಸ್ಟ್ರಾನೇ ಕಾಣಿಸ್ತಿದ್ದೀರಾ ಅಂತ ನೋಡಿದ್ರೆ ಬೀಚಿಂಗ್ ಮತ್ತು ಕೆಮಿಕಲ್ನ ಎಕ್ಸ್ಟ್ರಾನೇ ಹಾಕಿದ್ದಾರೆ ಅನಿಸುತ್ತು. ಯಾಕಂದರೆ ಇವತ್ತು ವೀಕೆಂಡ್ ಸ್ಯಾಟರ್ಡೇ ಆಗಿರೋದ್ರಿಂದ ಕೆಮಿಕಲ್ನ ಜಾಸ್ತಿನೇ ಹಾಕಿದ್ರು. ತುಂಬ ಜನ ಬಂದಿದ್ರಲ್ಲ ಅದಕ್ಕೋಸ್ಕರ ಓಕೆ ಅಂದ್ಬಿಟ್ಟು ನಾವು 10 ಮಿನಿಟ್ಸು ನೀರೊಳಗೆ ಆಟ ಆಡ್ಕೊಂಡು ಹೋಗೋಣ, ಯಾವ ಥರ ಕೆಮಿಕಲ್ ಇದ್ರೂ ಪರವಾಗಿಲ್ಲ, ಒಂದು 10 ಮಿನಿಟ್ಸ್ ಆಟ ಆಡ್ಕೊಂಡು ಆಮೇಲೆ ರೈನ್ ಡ್ಯಾನ್ಸ್ಗೆ ಹೋಗೋಣ ಅಂತ ನೀರಿಗೆ ಜಂಪ್ ಮಾಡೇ ಬಿಟ್ಟು ಸ್ವಿಮ್ಮಿಂಗ್ ಪೂಲಲ್ಲಿ ಫುಲ್ ಎಂಜಾಯ್ ಮಾಡಿಕೊಂಡು ನೀರೊಳಗೆ ಆಟ ಆಡ್ತಾ ಇರ್ಬೇಕಾದ್ರೆ ರೈನ್ ಡ್ಯಾನ್ಸಲ್ಲಿ ಹಾಕಿರೋ ಸಾಂಗ್ಗಳೆಲ್ಲ ಕೇಳಿಸ್ತಾ ಇತ್ತು. ಬನ್ನಿ ಗುರು ನಾವು ರೈನ್ ಡ್ಯಾನ್ಸಲ್ಲಿ ಹೋಗಿ ಡ್ಯಾನ್ಸ್ ಹಾಕ್ಕೊಂಡು ಸ್ಟೆಪ್ಪಂಗುಚ್ಚಿ ಸ್ಟೆಪ್ ಮಾಡೋಣ ಅಂತ ಹೋದೋ. ನೋಡಿ ನಮ್ಮ ಸ್ಟೆಪ್ಪಂಗುಚ್ಚಿ ಸ್ಟೆಪ್ ಎಲ್ಲ ಯಾವ ಥರ ಇರುತ್ತೆ ಅಂತ. ರೈನ್ ಡ್ಯಾನ್ಸ್ ಮಾತ್ರ ಸೂಪರಾಗಿತ್ತು. ಸಖತ್ತಾಗಿ ಸ್ಟೆಪ್ಪಂಗುಚ್ಚಿ ಸ್ಟೆಪ್ ಎಲ್ಲ ಹಾಕ್ಕೊಂಡು ಒಳ್ಳೊಳ್ಳೆ ಸಾಂಗ್ ಎಲ್ಲ ಹಾಕ್ತಾಯಿದ್ರು. ಕನ್ನಡ ಸಾಂಗು, ಸೌತ್ ಇಂಡಿಯನ್ ಸಾಂಗ್ಸ್ಗಳೆಲ್ಲ ಹಾಕ್ತಾಯಿದ್ರು. ಅದಕ್ಕೆಲ್ಲ ಸ್ಟೆಪ್ ಹಾಕ್ಕೊಂಡು ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು. ತುಂಬ ಜನ ಅಂದರೆ ತುಂಬ ಜನ ಎಲ್ಲ ಬಂದು ಸ್ಟೆಪ್ಪಂಗುಚ್ಚಿ ಸ್ಟೆಪ್ ಎಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ಮತ್ತು ಸ್ವಿಮ್ಮಿಂಗ್ ಪೂಲಲ್ಲಿ ಹೋಗಿ ಆಟ ಆಡೋಕೆ ಹೋದೋ, 1/4 ಗಂಟೆ ಟೈಮ್ ಇದೆ ಅಂತ. ನೀರು ಫುಲ್ಲು ಯಾಕೆ ಗಲೀಜಿದೆ ಅಂದರೆ ಇವತ್ತು ವೀಕೆಂಡ್ ಅಲ್ವಾ, ತುಂಬ ಜನ ಜಾಸ್ತಿ ಇದ್ದಾರೆ. ಬಾಕಿ ಎಲ್ಲ ಬೀಚಿಂಗ್ ಇದು ನೀರೆಲ್ಲ ಬೀಚಿಂಗ್ ಪೌಡ್ರು. ಸ್ವಿಮ್ಮಿಂಗ್ ಪೂಲ್ ಒಳಗೆ ಆಟ ಆಡ್ತಾ ಟೈಮ್ ಆಗಿದ್ದೇ ಗೊತ್ತಾಗಿಲ್ಲ. ಟೈಮ್ ಕರೆಕ್ಟಾಗಿ 6:30 ಆಯಿತು. 6:30ಗೆ ಕರೆಕ್ಟಾಗಿ ಸ್ನ್ಯಾಕ್ಸು ಮತ್ತು ಬೋಂಡಾ ಬಜ್ಜಿ ಕಾಫಿ ಟೀ ಎಲ್ಲ ರೆಡಿ ಇದೆ ಅಂತ ಹೇಳಿದರು. ಕರೆಕ್ಟಾಗಿ ಅಲ್ಲಿ ಹೋದೋ. ತುಂಬ ಜನ ಅಂದರೆ ತುಂಬ ಜನ ಬಂದು ಆಲ್ರೆಡಿ ಸ್ನ್ಯಾಕ್ಸು ಕಾಫಿ ಟೀ ಎಲ್ಲ ತೊಗೊಂಡಿದ್ರು. ನಾವು ಬಂದು ಸ್ನ್ಯಾಕ್ಸು ಕಾಫಿ ಟೀ ಬೋಂಡಾ ಬಜ್ಜಿ ಎಲ್ಲ ತೊಗೊಂಡು, ಇದೆಲ್ಲ ಅನ್ಲಿಮಿಟೆಡ್ ಇರುತ್ತೆ, ನಾವು ಎಷ್ಟು ಬೇಕಾದರೂ ಕಾಫಿ ಟೀ ಮತ್ತು ಬೋಂಡಾ ಬಜ್ಜಿ ಎಲ್ಲ ತೊಗೋಬೋದಿತ್ತು. ಕಸ್ತೂರಿಯವ್ರಿಗೆ ಮಾತ್ರ 5 ಬಜ್ಜಿ. ಇವಾಗ ಟೀ ಕೊಟ್ಟರು ಮತ್ತು ಬೋಂಡಾ ಬಜ್ಜಿ ಕೊಟ್ಟಿದ್ದಾರೆ. ಫೈರ್ ಕ್ಯಾಂಪು ನೆಕ್ಸ್ಟ್ ಇವಾಗ ಫೈರ್ ಕ್ಯಾಂಪ್ ಇದೆ, ಮತ್ತು ಡಿನ್ನರ್ ಸಿಗುತ್ತೆ. ಬೋಂಡಾ ಬಜ್ಜಿ ಎಷ್ಟು ಬೇಕಾದ್ರೆ ಹಾಕ್ಸ್ಕೊಂಡು ತಿನ್ಬೋದು ಮತ್ತು ಟೀ ಕುಡಿಬೋದು. ನೈಟು ನಾವು ಟೆಂಟಲ್ಲಿ ಸ್ಟೇ ಆಗಿದ್ದೋ. ಟೆಂಟಲ್ಲಿ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇತ್ತು ಅಂದರೆ ನಮ್ಮ ಶಂಕರ್ ಬ್ರೋ ಅವ್ರು ಹೇಳ್ತಾರೆ. ನಮ್ಮ ಟೆಂಟ್ಗಳು ತೋರಿಸ್ತೀನಿ ಫಸ್ಟು, ಆಮೇಲೆ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತ ಹೇಳ್ತೀವಿ. ಬನ್ನಿ ಇವಾಗ ನಮ್ಮ ಟೆಂಟ್ ತೋರಿಸ್ತೀನಿ ನಿಮಗೆ.
ಇದು ಬಂದು ಟೆಂಟ್ಗಳು ಕೊಟ್ಟಿದ್ದು ನಮಗೆ. ರೂಮ್ಸ್ ಬೇಕಂದರೆ ರೂಮ್ಸ್ ಸಿಗುತ್ತೆ ನೋಡಿ, ಆ ಥರ ರೂಮ್ಸ್ಗಳಿದೆ. ಟೆಂಟ್ ಬೇಕಂದರೆ ಟೆಂಟ್ ತೊಗೋಬೋದು. ಇದು ಪ್ಯಾಕೇಜ್ ಇದು ಸಪ್ರೇಟ್, ಅದು ಸಪ್ರೇಟ್, ಸೆಪ್ರೇಟು. ಇದಕ್ಕೆ 2100 ಅಂದರೆ ನಮಗೆ 2150 ರೂಪಾಯಿ ಸಮಥಿಂಗ್ ಆಗುತ್ತೆ. ಅದು ನಿಮಗೆ 5000 ಆಗುತ್ತೆ ಟೋಟಲ್ ಪ್ಯಾಕೇಜ್. ನೋಡಿ, ಅದು ರೂಮ್ಗೆ ಒಂದು ಸ್ವಲ್ಪ ಕಾಸ್ಟ್ಲಿ. ಟೆಂಟು ಕಮ್ಮಿ ಅಂತ ನೀವೇನಾದ್ರು ಬಂದುಬಿಟ್ರೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಆ ಎಕ್ಸ್ಪೀರಿಯೆನ್ಸ್ ನಾವು ಶೇರ್ ಮಾಡ್ತೀವಿ. ಏನು ಎಕ್ಸ್ಪೀರಿಯೆನ್ಸ್ ಹೇಳಿ ಬ್ರೋ? ರಾತ್ರಿ ಎಲ್ಲ ನಿದ್ದೆ ಇಲ್ಲ ಬ್ರೋ, ಸೀರಿಯಸ್ ಆಗಿ. ಅದು ಎಷ್ಟು ರಕ್ತ ಕುಡಿದು ಬಿಟ್ಟಿದ್ದಾವೋ ನಿಜ. ನಾವು ದುಡ್ಡು ಕೊಟ್ಟು ಎಂಜಾಯ್ ಮಾಡಕ್ಕೆ ಬಂದ್ವು, ದುಡ್ಡು ಕೊಟ್ಬಿಟ್ಟು ರಕ್ತ ಕೊಡಕ್ಕೆ ಬಂದಿದ್ದೀವೋ ನನಗೆ ಗೊತ್ತಾಗಿಲ್ಲ. ರಾತ್ರಿ 3 ಗಂಟೆವರೆಗೂ ಬ್ರೋ, ಈ ಕಡೆಯಿಂದ ಆ ಕಡೆ ಓಡಾಡು, ಆ ಕಡೆಯಿಂದ ಈ ಕಡೆ ಓಡಾಡು, ನಿದ್ದೇನೇ ಇಲ್ಲ ನೋಡಿ. ಯಾರಾದರೂ ಬರಂಗಿದ್ರೆ ಐ ಥಿಂಕ್ ನನ್ನ ಕಡೆಯಿಂದ ಸಜೆಷನ್ ಏನಂದರೆ ಒಂದು 4 ಜನ 5 ಜನ ಒಂದು ರೂಮ್ ಮಾಡ್ಕೊಂಬಿಡೋದು ಬೆಟರು. ಈ ಸೊಳ್ಳೆ ಕೇಲೆ ಏನಾರು ಕಚ್ಚಿಸ್ಕೊಂಡ್ರೆ ನಿಮಗೆ ಡೆಂಗು ಮಲೇರಿಯಾ ಬರೋದು ಮಾತ್ರ ಗ್ಯಾರಂಟಿ. ಅದು ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸು. ಬಟ್ ಆದರೆ ಇಲ್ಲಿ ಇವರು ಅದಕ್ಕೆ ಪ್ರಿಕಾಷನ್ ಏನಾದರೂ ತಗೊಬೇಕು, ಇವರು ತಗೊಳ್ತಾ ಇಲ್ಲ. ಹೌದು. ಸಿಕ್ಕಾಪಟ್ಟೆ ನೋಡಿ, ಈಗಲೂ ಕಷ್ಟನೇ ಇದೆ. ಸೊಳ್ಳೆಗಳನ್ನ ಸಾಯಿಸಿ ಅದನ್ನ ಯಾವ ಥರ ಮಾಡಿದೀವಿ ಅಂತ ನಮ್ಮದು ಟೆಂಟ್ ನೋಡಿ, ನಮ್ಮದು ಟೆಂಟ್ ತೋರಿಸ್ತೀನಿ. ಸೊಳ್ಳೆಗಳು ಇವಾಗಲೂ ಇದೆ, ನಿಮ್ಗೆ ಕಾಣಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ. ನಾವು ಟಾರ್ಚ್ ಹಾಕಿ ತೋರಿಸ್ತೀನಿ ನಿಮಗೆ. ಇವ್ರು ಏನು ಸೊಳ್ಳೆಗಳಿಗೆ ಏನಾದ್ರು ಇದು ಪ್ರಿಕಾಷನ್ ತಗೋಬೇಕು. ನೋಡಿ ಎಷ್ಟೊಂದು ಹಾರಾಡ್ತಾ ಇದೆ ಸೊಳ್ಳೆಗಳು. ನೋಡಿ, ಇದೆಲ್ಲ ಟೆಂಟ್ ಒಳಗೆ ಸಾಯಿಸಿರೋದು ನಾವು. ಇಲ್ಲಿ ರಕ್ತ ನೋಡಿ, ನಮ್ಮ ರಕ್ತ ಎಲ್ಲ ಎಷ್ಟು ಕುಡ್ದಿದೆ ಸೊಳ್ಳೆಗಳು. ನೋಡಿ, ಇಲ್ಲೆಲ್ಲ ಸಾಯಿಸಿದ್ದೀವಿ ನೋಡಿ, ಎಲ್ಲ ರಕ್ತದ ಕಲೆ ಇದೆ. ಸೊಳ್ಳೆಗಳ ಮಾರಣ ಹೋಮನೆ ನಡೆದ್ಬಿಟ್ಟಿದೆ ಈ ಟೆಂಟ್ ಒಳಗೆ. ನೈಟೆಲ್ಲ ನಿದ್ದೆ ಇಲ್ಲ ಗುರುಗಳು. 2 ಗಂಟೆವರೆಗೂ ಸೊಳ್ಳೆಗಳನ್ನ ಈಚೆ ಓಡಿಸೋದೇ ಆಯಿತು ನಾವು. ಆ ಥರ ಮಾಡಿ ನೆಕ್ಸ್ಟ್ ಟೈಮ್ ಯಾರಾದ್ರು ಬಂದರೆ, ಸೊ ಈ ಎಕ್ಸ್ಪೀರಿಯನ್ಸ್ನ ಮಾಡೋಕ್ಕೆ ಚೆನ್ನಾಗಿದೆ. ಬಟ್ ಆದರೆ ಸ್ವಲ್ಪ ಈಗಲೂ ನೋಡಿ, ಅಪ್ಪ ಸೊಳ್ಳೆಗಳೆಲ್ಲ ಕಚ್ಚಿ ಎಲ್ಲ ಗುಳ್ಳೆಗಳು ಬಂದಿದೆ. ಇಲ್ಲಿ ಇವರು ಒಂದು ಸ್ವಲ್ಪ ಪ್ರಿಕಾಷನ್ ತಗೊಂಬೋದು. ಬಟ್ ತುಂಬ ಕಾಡಿರೋದ್ರಿಂದ ಅವರು ಏನು ಮಾಡೋಕ್ಕಾಗಲ್ಲ. ಸುತ್ತ ಕಾಡಿದೆ. ಹಳ್ಳಿಯಿಂದನೂ ಒಂದು 5 ಕಿಲೋಮೀಟ್ರ್ ಆಚೆ ಇದೆ. ಒಂದು 4-5 ಜನ ಬಂದು ಬೆಟರ್ ಒಂದು ರೂಮ್ ಮಾಡ್ಕೊಂಡ್ಬಿಡೋದು ನನ್ನ ಪ್ರಕಾರ. ಇಲ್ಲ ಅಂದರೆ ನೀವು ರಕ್ತದಾನ ಮಾಡಬೇಕಾಗುತ್ತೆ. ರಕ್ತದಾನ ಮಾಡಿ ಸೊಳ್ಳೆಗಳ ಹತ್ಯೆನೂ ಮಾಡಬೇಕಾಗುತ್ತೆ. ಪ್ಲ್ಯಾನ್ ಎಲ್ಲಿ ಹೋಗ್ತಾ ಇದ್ದೀವಿ ನೆಕ್ಸ್ಟು? ತಿಂದಿದ್ದೀವಿ ರಾತ್ರಿ ಎಲ್ಲ. ಇವಾಗ ಬೆಟ್ಟ ಕೇಳ್ತಿಲ್ಲ ಅಂತ ಲೋಡೆಯಲ್ಲಿ ಸೊಳ್ಳೆ ಹೊಡೆದು ಸೊಳ್ಳೆ ಎಲ್ಲ ಹತ್ಯೆ ಕಂಡ ಮಾಡಿರೋರು ಇವರೇ ನೋಡಿ. ಮಾಡಿ ಗೆದ್ದಿರೋದು ನಮ್ಮ ಶ್ವೇತಾ ಸಿಸ್ಟರ್. ಹಿಂಗೆ ಅಷ್ಟು ಗಾಡಿ ಹತ್ರ ಹೋಗ್ಬೇಕು. ಕಮಾನ್ಯ. ಓಕೆ, ಇವಾಗ ಮಾರ್ನಿಂಗ್ 6:30 ಇವಾಗ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿಂದ 2.5 ಕಿಲೋಮೀಟರ್ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ.